ಇನ್ನು ಮಂಡ್ಯದ ಹತ್ತಿರ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ, ಈ ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಒಂದು ಫೈರಿಂಗ್ ಆಗಿತ್ತು ಮೊನ್ನೆ. ಟ್ರಕ್ ಚಾಲಕನ ಮೇಲೆ ಫೈರಿಂಗ್ ಪ್ರಕರಣ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇವೆ. ನೋಡಿ, ಈಗ ಟ್ರಕ್ ಚಾಲಕನ ಮೇಲೆ ಫೈರಿಂಗ್ ಮಾಡಿದ್ದು ಯಾರೋ ಪ್ರಭಾವಿ ಪುತ್ರ ಅಂತೆ, ರೋಹನ್ ಗೌಡ ಅಂತಂದ್ಬಿಟ್ಟು. ಆತನ ಬೆನ್ನಿಗೆ ಮಂಡ್ಯ SP ನಿಂತ್ರ. ಯಾಕೆಂದರೆ FIRನಲ್ಲಿ ಪ್ರಮುಖ ಸೆಕ್ಷನ್ಗಳನ್ನು ಕೈ ಬಿಟ್ಬಿಟ್ಟಿದ್ದಾರೆ, ಹಾಕೇ ಇಲ್ಲ. ಪ್ರಮುಖ ಆರೋಪಿ ರೋಹನ್ ಗೌಡ ಕುಟುಂಬದ ಜೊತೆ ಆತ್ಮೀಯ ಒಡನಾಟ ಹೊಂದಿದ್ದಾರೆ ಇವರು SP ಶೋಭಾರಾಣಿ ಅವರು. ಆಯಿತಾ, ಇನ್ಸ್ಟಾಗ್ರಾಮ್ನಲ್ಲಿ ಏನೋ ಫಾಲೋ ಮಾಡ್ತಾರಂತೆ. ಇವರು ಬಳ್ಳಾರಿಯಿಂದ ಟ್ರಾನ್ಸ್ಫರ್ ಆಗಿ ಬಂದಾಗ ಟೊಯೋಟಾ ವೆಲ್ಫೇರಲ್ಲಿ ಬಳ್ಳಾರಿಯಿಂದ ಮಂಡ್ಯ ಕರ್ಕೊಂಬಂದಿದ್ರು, ಅದ್ದೂರಿ ಸ್ವಾಗತ ಕೊಟ್ಟಿದ್ರು. ಕುಟುಂಬದವ್ರ ಜೊತೆ ಉತ್ತಮ ಒಡನಾಟ ಇದೆ ಅಂತ ಅವ್ರನ್ನ ಬಚಾವ್ ಮಾಡ್ತಾರೆ. ಆಮೇಲೆ FIRನಲ್ಲಿ ಇವರು ಹೆಸರೇ ಮೆನ್ಷನ್ ಮಾಡಿಲ್ವಂತೆ. ನೋಡಿ, ಪ್ರಭಾವಿ ಪುತ್ರನ ಬೆನ್ನಿಗೆ ನಿಂತರ ಮಂಡ್ಯ SP ಶೋಭಾರಾಣಿ. ಈ ಬಗ್ಗೆ ಮಂಡ್ಯ ಭಾಗದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಸಾಮಾನ್ಯರಿಗೊಂದು ನ್ಯಾಯ, ನಿಮ್ಮ ಆತ್ಮೀಯರಿಗೊಂದು ನ್ಯಾಯನಾ ಅಂತ ಕೇಳ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ SP ವಿರುದ್ಧ ಆಕ್ರೋಶ. SP ಅವರು ಮೊನ್ನೆ ಬೈಟ್ ಕೊಡಬೇಕಾದ್ರೆ ಏನೋ ಫನ್ಗಾಗಿ ಮಾಡಿದ್ದಾರೆ ಕಣ್ರಿ, ಫನ್ ತಮಾಷೆಗೆ ಮಾಡಿದಾರಂತೆ. ಅದೇನೋ ಇನ್ನೂ ಒಂದು ಮಾಹಿತಿ ಬಂತು, ಒರಿಜಿನಲ್ ಪಿಸ್ತೂಲಲ್ಲಿ ಫೈರ್ ಮಾಡಿದ್ದಕ್ಕೆ ಇವರು ಏರ್ಗನ್ ಅಂತ ಮೆನ್ಷನ್ ಮಾಡಿದಾರಂತೆ FIRಲ್ಲಿ. ಹಾಗಾಗಿ ಆ ರೋಹನ್ ಗೌಡನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಶೋಭಾರಾಣಿ ಅಂತಕ್ಕಂಥದ್ದು ಮಾಹಿತಿ ಬರ್ತಾ ಇರೋದು. ಜುಲೈ 2ನೇ ತಾರೀಕು ರಾತ್ರಿ 8:30ಕ್ಕೆ ಆರೋಪಿಗಳನ್ನು ಕರ್ಕೊಂಬಂದರೂ ಕೂಡ ಮೆಡಿಕಲ್ ಮಾಡಿಸಿಲ್ಲ. ಒಂದಿನ ಡಿಲೇ ಮಾಡಿದ್ದಾರೆ. ಏರ್ಗನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಏನಿದು ಕತೆ ಅಂತ. ಟ್ರಕ್ ಚಾಲಕನ ಮೇಲೆ ಫೈರಿಂಗ್ ಪ್ರಕರಣ. ಆ ಫೈರಿಂಗ್ ಯಾಕಾಯಿತು ಅನ್ನೋದು ಕೂಡ ಆಶ್ಚರ್ಯ ಆಗುತ್ತೆ. ಪ್ರಭಾವಿ ಮಗನ ರಕ್ಷಣೆಗೆ ಮುಂದಾದ್ರ ಮಂಡ್ಯ ಪೊಲೀಸರು. ಶೋಭಾರಾಣಿ ಅವ್ರು ಹೇಳಿದ ಮೇಲೆ ಕೇಳಲೇಬೇಕಲ್ಲ. ಆರೋಪಿಗಳ ಹೆಸರು ಗೊತ್ತಿದ್ರು FIRನಲ್ಲಿ ಉಲ್ಲೇಖಿಸಿಲ್ಲ. FIRನಲ್ಲಿ 6-7 ಜನ ಸೇರ್ಕೊಂಡು ಈ ಕೃತ್ಯ ಎಸಗಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಗನ್ ಬದಲಿಗೆ ಯಾವುದೋ ಆಯುಧ ಅಂತ FIRನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇವೆಲ್ಲ ಅನುಮಾನ. ಪ್ರಭಾವಿ ಪುತ್ರನ ರಕ್ಷಣೆಗೆ ಪೊಲೀಸರು ಮುಂದಾದ್ರ. ಈ ರೋಹನ್ ಗೌಡ ಕುಟುಂಬಕ್ಕೂ ಶೋಭಾರಾಣಿಯವರಿಗೂ ಬಹಳ ಆತ್ಮೀಯ ಒಡನಾಟ ಇದೆ, ವಿಶ್ವಾಸ ಇದೆ. ಹಾಗಾಗಿ ರೋಹನ್ ಗೌಡನನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಾವಲ್ಲ, ಮಂಡ್ಯ ಭಾಗದ ಜನ ಮಾತಾಡ್ಕೊಳ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಈ ಎಂಟೈರ್ ಪ್ರಕರಣದಲ್ಲಿ ರೋಹನ್ ಗೌಡನನ್ನು ಕಾಪಾಡುವ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಮೂಡ್ತಾ ಇರುವ ಅನುಮಾನಗಳು ಏನೇನು? ಅರವಿಂದ್, ಮೊದಲನೇದಾಗಿ ಈ ಪ್ರಕರಣದಲ್ಲಿ ಮೂಡುವಂಥ ಕ್ವಶನ್ ಏನಂತಂದ್ರೆ, ಅವತ್ತು 2ನೇ ತಾರೀಕೆ ಇವ್ರನ್ನ ಆರೋಪಿಗಳನ್ನ ಕರ್ಕೊಂಡ್ಬರ್ತಾರೆ. ಅಂದ್ರೆ DYSP ಆಫೀಸ್ನಲ್ಲಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಅವರೆಲ್ಲ ವಿಚಾರಣೆ ಮಾಡ್ತಾರೆ. ಅದೇ ಸಂದರ್ಭದಲ್ಲೂ ಕೂಡ ಅವತ್ತೇ ರಾತ್ರಿ 11 ಗಂಟೆಗೆ FIR ಆಗುತ್ತೆ. ಅಷ್ಟೊತ್ತು ಕಾಲ ಇವ್ರ ಕಸ್ಟಡಿಯಲ್ಲೇ ಆರೋಪಿಗಳು ಎಲ್ಲರೂ ಕೂಡ ಇರ್ತಾರೆ. ಆದರೆ FIRನಲ್ಲಿ ಈ ಆರೋಪಿಗಳ ಹೆಸರು ಉಲ್ಲೇಖ ಆಗಲ್ಲ. ಕೇವಲ 6ರಿಂದ 7 ಜನ ಈ ಒಂದು ಕೃತ್ಯ ನಡೆದಿದ್ದಾರೆ ಅಂತ ಕೂಡ ಉಲ್ಲೇಖ ಮಾಡ್ತಾರೆ. ಅದಾದ ಬಳಿಕವಾಗಿ ಇವ್ರ ಬಳಿ ಅವರು ರಾತ್ರಿ 8:30ಯಿಂದ ಇವ್ರ ಜೊತೆಗಿರ್ತಾರೆ. ಆದರೆ ಅವ್ರಿಗೆ ಏನು ಮೆಡಿಕಲ್ ಮಾಡಿಸಲ್ಲ. ಅದಾದ ಬೆಳಿಗ್ಗೆ ಅಂದ್ರೆ ನಿನ್ನೆ ಮಧ್ಯಾಹ್ನದ ವೇಳೆಗೆ ಅವ್ರಿಗೆ ಮೆಡಿಕಲ್ ಮಾಡುವಂಥದ್ದು. ಯಾಕಂದ್ರೆ SP ಅವರು ನೇರವಾಗಿ ಹೇಳಿದ್ದಾರೆ ಇವರೆಲ್ಲ ಡ್ರಿಂಕ್ಸ್ ಮಾಡಿದ್ರು ಅಂತೇಳಿ ಕೂಡ ಹೇಳ್ತಾರೆ. ಇದಾದ ನಂತರವಾಗಿ ಫನ್ಗಾಗಿ ಈ ಒಂದು ಏರ್ ಫೈರ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಏರ್ ಫೈರ್ ಗನ್ ಆದ್ರೆ ಅಷ್ಟರ ಮಟ್ಟದ ದೊಡ್ಡದ ಸೌಂಡ್ ಬರಲ್ಲ ಅಂತೇಳಿ ಕೂಡ ಹೇಳಲಾಗ್ತಾ ಇರುವಂಥದ್ದು. ಒಂದ್ ವೇಳೆ ಏರ್ ಗನ್ನೇ ಆದ್ರೂ ಸಹ ಒಬ್ಬನ ಭಯಪಡಿಸೋಕ್ಕೋಸ್ಕರವಾಗಿ ಆಯುಧಗಳನ್ನ ಮಾಡ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಕೂಡ ಹೇಳಲಾಗ್ತಾ ಇರುವಂಥದ್ದು. FIRನಲ್ಲಿ ಒಂದು ಗಮನಿಸಬೇಕಂತ ವಿಚಾರ ಅಂತಂದ್ರೆ ಆರ್ಮ್ಸ್ ಆಕ್ಟ್ ಅನ್ನ ಅಲ್ಲಿ ಬಳಸಿದ್ದಾರೆ. ಆರ್ಮ್ಸ್ ಆಕ್ಟ್ ಅಂತಂದ್ರೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಳ್ಳೋ ವಿಚಾರವಾಗಿ ಆರ್ಮ್ಸ್ ಆಕ್ಟ್ ಅನ್ನ ಬಳಕೆ ಮಾಡ್ತಾರೆ. ಈ ಒಂದು ಆಕ್ಟ್ ಕರೆಕ್ಟ್ ಆಗಿ ಸ್ಟ್ಯಾಂಡ್ ಮಾಡಿದ್ರೆ ಈ ಒಂದು ಪ್ರಕರಣ ಕೂಡ ಸ್ಟ್ಯಾಂಡ್ ಆಗಿರೋದು. ಆದ್ರೆ ಆರ್ಮ್ಸ್ ಆಕ್ಟ್ ಜೊತೆಗೆ ಫೈರ್ ಗನ್ ಅಂತೇಳಿ ಕೂಡ ಬಳಕೆ ಮಾಡಿದ್ದಾರೆ. ಎಲ್ಲಿ ಫೈರ್ ಗನ್ ಅಂತ ಹೇಳಿ ಇವರು FIRನಲ್ಲಿ ಮೆನ್ಷನ್ ಮಾಡಿದ್ರು, ಅಲ್ಲಿಗೆ ಈ ಒಂದು ಕೇಸನ್ನ ತಳ ಹಿಡಿಯುವ ನಿಟ್ಟಿನಲ್ಲಿ ಕೂಡ ಪೊಲೀಸರು ನೋಡ್ಕೊಂಡ್ರ ಅಂತೇಳಿ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗುತ್ತೆ. ಯಾಕಂತಂದ್ರೆ ಶೋಭಾರಾಣಿಯವರು ಈ ಒಂದು ರೋಹನ್ ಗೌಡ ಕುಟುಂಬದ ಜೊತೆಗೆ ಸಾಕಷ್ಟು ಆತ್ಮೀಯವಾಗಿದ್ದಾರೆ. ಆ ನಿಟ್ಟಿನಲ್ಲಿ ಅವರನ್ನ ಬಚಾವ್ ಮಾಡೋಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಒಂದು ಪ್ಲಾನ್ ಮಾಡಿರೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಮಂಡ್ಯ ಜನರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಮಾತನಾಡ್ತಾ ಇರೋದು ಕೂಡ ಇದೇ ಪ್ರಕರಣವಾಗಿ ಕೂಡ ಮಾತನಾಡ್ತಾ ಇರುವಂತದ್ದು. ರೈಟ್, ಥ್ಯಾಂಕ್ ಯು ರೋಹಿತ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.